ಒಮ್ಮೆ ಪುರಿಯ ಜಗನ್ನಾಥ ದೇವಸ್ಥಾನದಲ್ಲಿ ಮಹಾಭೋಗ ಸಿದ್ಧವಾಗಿತ್ತು. ನೂರಾರು ಅಡುಗೆಯವರು ಭಗವಂತನ ನೈವೇದ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆ ಸಾಕ್ಷಾತ್ ಜಗನ್ನಾಥನಲ್ಲಿ ಪ್ರತ್ಯಕ್ಷನಾಗಿ, ನನಗೆ ತುಂಬಾ ಹಸಿವಾಗ್ತಿದೆ, ಈಗಲೇ ಆಹಾರ ಬೇಕು ಅಂತಾನೆ. ಅಡುಗೆಯವರು ದಿಕ್ಕು ಕಾಣದೆ ಗಾಬರಿಗೊಂಡರು. ಆಗ ಭಗವಂತ ನಗುತ್ತಾ, ಅಡುಗೆ ತಯಾರಾಗುವವರೆಗೂ ನಾನು ನನ್ನ ಭಕ್ತ ಮಾಧವನ ಮನೆಯಲ್ಲಿ ಊಟ ಮಾಡುತ್ತೇನೆ ಎಂದು ಹೇಳಿ ಮಾಯವಾದರು. ಊರಿನಲ್ಲಿ ಮಾಧವ ಎಂಬ ಬಡ ರೈತನಿದ್ದನು. ಅವನ ಮನೆಯಲ್ಲಿ ಚಿನ್ನ ಬೆಳ್ಳಿ ಇರಲಿಲ್ಲ. ಕೇವಲ ಒಂದು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ ಸಾಧಾರಣ ಕಿಚಡಿ ಇತ್ತು. ಅದೇ ಸಮಯಕ್ಕೆ ಒಬ್ಬ ಸಾಧು ಮಾಧವನ ಮನೆಗೆ ಬಂದು ಆಹಾರ ಕೇಳಿದನು. ಮಾಧವನು ಶ್ರದ್ಧೆಯಿಂದ ಕಿಚಡಿಯನ್ನು ಬಡಿಸಿದನು. ಸಾಧು ಕಿಚಡಿಯನ್ನು ಆನಂದದಿಂದ ಸವಿದು, ಮಾಧವ, ನಿನ್ನ ಪ್ರೀತಿಯ ಭೋಜನ ನನ್ನ ದೇವಸ್ಥಾನದ ಭೋಜನಕ್ಕಿಂತಲೂ ಶ್ರೇಷ್ಠವಾದದ್ದು ಎಂದು ಹೇಳಿ ಮಾಯವಾದರು. ದೇವಸ್ಥಾನದಲ್ಲಿ ಮಹಾಭೋಗ ಸಿದ್ಧವಾದಾಗ ಅರ್ಚಕರು ನೈವೇದ್ಯವನ್ನು ಇಡಲು ಹೋದಾಗ ಅಲ್ಲಿ ಅವರು ಕಂಡ ದೃಶ್ಯ ಅವರನ್ನೇ ಬೆರಗಾಗಿಸಿತು. ಜಗನ್ನಾಥನ ಮೂರ್ತಿಯ ತುಟಿಯ ಮೇಲೆ ಕಿಚಡಿ ಕಲೆಗಳಿದ್ದವು. ಅಂದು ಎಲ್ಲರಿಗೂ ಅರ್ಥವಾಯಿತು, ಭಗವಂತ ಹಸಿದಿರುವುದು ಭೋಗಕ್ಕಲ್ಲ, ಭಕ್ತನ ನಿಷ್ಕಲ್ಮಶ ಪ್ರೇಮಕ್ಕಾಗಿ ಎಂದು. ಒಳ್ಳೆ ಮನಸ್ಸಿನಿಂದ ಅರ್ಪಿಸಿದ ಸಾಧಾರಣ ಕಿಚಡಿಯು ಭಗವಂತನ ಪಾಲಿಗೆ ಮಹಾಭೋಗ ಆಗುತ್ತದೆ. ನೀವು ಕೂಡ ಭಗವಂತನಿಗೆ ಪ್ರೀತಿಯೇ ಶ್ರೇಷ್ಠ ಎಂದು ನಂಬುವುದಾದರೆ ಕಾಮೆಂಟ್ ಅಲ್ಲಿ ಜೈ ಜಗನ್ನಾಥ ಅಂತ ಟೈಪ್ ಮಾಡಿ.